ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 3 ಟಾಪಿಕ್ಸ್ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ನೋಡ್ರಿ, ಇನ್ಇಕ್ವಲಿಟೀಸ್. ಓಕೆ, ಇದು ಹೆಂಗೆ ಸಾಲ್ವ್ ಮಾಡ್ಬೇಕು ನೋಡ್ರಿ. ಇದರಲ್ಲಿ ಏನಿಲ್ಲ, ಸಿಂಪಲ್ ಐತೆ. ಓಕೆ, ಇದೇನಾಗುತ್ತೆ ಗ್ರೇಟರ್, ಇದೇನು ಲೆಸ್ಸರ್. ಓಕೆ, ಇದಕ್ಕೇನಂತೀವಿ ಗ್ರೇಟರ್ ಈಕ್ವಲು, ಇದಕ್ಕೇನಂತೀವಿ ಲೆಸ್ಸರ್ ಈಕ್ವಲ್, ಇದು ಈಕ್ವಲ್. ಓಕೆ, ಇವು ಸೈನ್. ಓಕೆ, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಐದರ್ ಆರ್ ಕೇಸ್. ಓಕೆ, ಐದರ್ ಆರ್ ಕೇಸ್ ಅಂತ ಬರುತ್ತೆ. ಇದಂದ್ರೇನು ನೋಡ್ರಿ, ಸಪೋಸು ಎ ಗ್ರೇಟರ್ ದೆನ್ ಈಕ್ವಲ್ಸ್ ಟು ಬಿ ಆರ್ ಎ ಲೆಸ್ ದೆನ್ ಬಿ. ಓಕೆ, ಇದು ಐದರ್ ಆರ್ ಕೇಸ್. ಹೆಂಗೆ ನೋಡ್ರಿ, ಫಸ್ಟ್ ಇದಕ್ಕೆ ಏನಂತೀವಿ ನಾವು ಕಾಂಪ್ಲಿಮೆಂಟ್ರಿ ಪೇರ್ ಅಂತೀವಿ. ಏನು ಕಾಂಪ್ಲಿಮೆಂಟ್ರಿ ಪೇರ್? ಕಾಂಪ್ಲಿಮೆಂಟ್ರಿ ಪೇರ್ ಅಂದ್ರೇನು? ಇಲ್ಲಿ ಎ ಐತಿ, ಇಲ್ಲೂ ಎ ಐತಿ, ಇಲ್ಲಿ ಬಿ ಐತಿ, ಇಲ್ಲೂ ಬಿ ಐತಿ. ಸೊ ಇದು ಸೇಮ್ ಇದ್ದರೆ ಇದಕ್ಕೇನಂತೀವಿ ಕಾಂಪ್ಲಿಮೆಂಟ್ರಿ ಪೇರ್. ಇಲ್ಲಿ ಎ ಐತಿ, ಇಲ್ಲಿ ಸಿ ಐತಿ, ಇಲ್ಲಿ ಎ ಐತಿ, ಬಿ ಐತಿ ಅಂದರೆ ಅದಕ್ಕನ್ನಲ್ಲ. ಕಾಂಪ್ಲಿಮೆಂಟ್ರಿ ಪೇರ್ ಅಂದರೆ ಸೇಮ್ ಇರಬೇಕು. ಇಲ್ಲಿ ಎ ಬಿ ಐತಿ, ಇಲ್ಲೂ ಎ ಬಿ ಐತಿ. ಓಕೆ, ನೋಡ್ರಿ, ಇದು ಎ ಗ್ರೇಟರ್ ದೆನ್ ಈಕ್ವಲ್ಸ್ ಟು ಬಿ, ಎ ಲೆಸ್ ದೆನ್ ಬಿ. ಈ ಥರ ನಿಮ್ಗೆ ಸಾಲ್ವ್ ಮಾಡಬೇಕಾದ್ರೆ ಈ ಥರ ಸಿಂಬಲ್ ಬಂದರೆ ಅದು ಐದರ್ ಆರ್ ಕೇಸ್. ಇನ್ನೊಂದು ಲೆಸ್ ದೆನ್ ಈಕ್ವಲ್ಸ್ ಟು ಆರ್ ಗ್ರೇಟರ್. ಈ ಥರ ಬಂದ್ರೂ ನಿಮ್ಮದು ಐದರ್ ಆರ್ ಕೇಸ್. ಒಂದು ಗ್ರೇಟರ್ ದೆನ್ ಈಕ್ವಲ್ಸ್ ಟು, ಒಂದು ಲೆಸ್ ದೆನ್, ಒಂದು ಲೆಸ್ ದೆನ್ ಈಕ್ವಲ್ಸ್ ಟು, ಒಂದು ಗ್ರೇಟರ್. ಇದು ಐದರ್ ಆರ್ ಕೇಸ್. ಇನ್ನೊಂದು ಬರುತ್ತೆ ನಿಮ್ಮದು ನೈದರ್ ನಾರ್. ಓಕೆ, ನೈದರ್ ನಾರ್. ಇದರಲ್ಲೇನಿಲ್ಲ, ಒಂದು ಗ್ರೇಟರ್ ಬಂತು, ಒಂದು ಲೆಸ್ಸರ್ ಬಂತು. ಓಕೆ, ಈ ಥರ ಬಂದರೆ ಇದ್ರ ನೈದರ್ ನಾರ್. ಇವಾಗ ನೋಡಿರಿ, ಪ್ರಾಬ್ಲಮ್ಸ್ ಹೆಂಗೆ ಸಾಲ್ವ್ ಮಾಡಬೇಕು. ಫಸ್ಟ್ 19th. ಓಕೆ, ಇದು ಲೆಫ್ಟ್ ಸೈಡ್ ನಿಮ್ಮದು ಸ್ಟೇಟ್ಮೆಂಟ್ ಇದು. ಓಕೆ, ಸ್ಟೇಟ್ಮೆಂಟು, ಇದು ಕನ್ಕ್ಲೂಷನ್. ಇದು ಪ್ರೂವ್ ಮಾಡಬೇಕಿದು. ಓಕೆ, ಇದನ್ನೇ ಪ್ರೂವ್ ಮಾಡಬೇಕು ನೀವು. ಫಸ್ಟ್ ನೋಡ್ರಿ, ಆರ್ ಗ್ರೇಟರ್ ದೆನ್ ಇ. ಇಲ್ಲಿ ಆರ್ ಐತಿ, ಇಲ್ಲಿ ಎ ಐತಿ. ಓಕೆ, ಒಂದು ಹಿಂಗೆ ಐತಿ, ಒಂದು ಹಿಂಗೆ ಐತಿ ಸಿಂಬಲ್. ಇದು ಏನು ನೈದರ್ ನಾರ್ ಕೇಸ್. ಓಕೆ, ಇದು ನೈದರ್ ನಾರ್ ಕೇಸ್. ಫಸ್ಟು ಇದು ಫಾಲೋ ಆಗಲ್ಲ. ಓಕೆ, ಯಾವ್ದು ಫಾಲ್ ಆಯಿತು ಅದು ನೋಡ್ಬೇಕು. ಡೆಫಿನೆಟ್ಲಿ ಟ್ರೂ, ಇದು ಫಾಲ್ಸ್ ಐತಿ. ಸೆಕೆಂಡು ಸಿ ಟಿ ನೋಡ್ರಿ, ಇಲ್ಲಿ ಟಿ ಐತಿ, ಇಲ್ಲಿ ಸಿ ಐತಿ. ಟಿ ಮತ್ತು ಸಿ ಮಿಡ್ಲಲ್ಲಿ ಎರಡು ಲೆಸ್ ಇದ್ದಾವೆ, ಒಂದು ಗ್ರೇಟರ್ ಇದ್ದಾವೆ. ಅಂದ್ರೇನು? ಇದೂ ನೈದರ್ ನಾರ್ ಕೇಸ್. ಅಂದರೆ ಯಾವುದು ಫಾಲ್ ಆಗಲ್ಲ. ಓಕೆ, ಯಾವುದು ಫಾಲೋ ಆಗಲ್ಲ ಅಂದ್ರೆ ನಿಮ್ದು ಯಾವುದು ಬರುತ್ತೆ? ನೈದರ್ ಒನ್ ನೈದರ್ ಟು. ಓಕೆ, ನೈದರ್ ಒನ್ ನಾರ್ ಟು ಇಸ್ ದ ಆನ್ಸರ್ 19th ಕ್ವಶನ್ದು. ನೆಕ್ಸ್ಟ್ ನೋಡ್ರಿ, 20th. ಐ ಕ್ಯೂ. ಓಕೆ, ಐ ಲೆಸ್ ದೆನ್ ಕ್ಯೂ. ಇಲ್ಲಿ ಐ ಐತಿ, ಇಲ್ಲಿ ಕ್ಯೂ ಐತಿ. ಓಕೆ, ಇಲ್ಲಿ ಐ, ಇಲ್ಲಿ ಕ್ಯೂ ಐತಿ. ಬಟ್ ಮಿಡ್ಲಲ್ಲಿ ಗ್ರೇಟರ್ ಗ್ರೇಟರು, ಗ್ರೇಟರ್ ಗ್ರೇಟರ್, ಲೆಸ್ ಲೆಸ್ ಲೆಸ್. ನೋಡ್ರಿ, ಸೇಮ್ ಇಲ್ಲ, ಡಿಫ್ರೆಂಟ್ ಇದಾವೆ. ಒಂದು ಗ್ರೇಟರ್ ಬಂತು ಮತ್ತು ಒಂದು ಲೆಸ್ಸರ್ ಬಂತು. ಇದು ಬಂದರೆ ಏನಾಗುತ್ತೆ ನಿಮ್ಮದು? ನೈದರ್ ನಾರ್ ಕೇಸ್. ಅಂದರೆ ಇದು ಫಾಲ್ಸ್ ಆಯಿತು. ನೆಕ್ಸ್ಟ್, ಈ ಗ್ರೇಟರ್ ದೆನ್ ಓ. ನೋಡ್ರಿ, ಇಲ್ಲಿ ಓ ಐತಿ, ಇಲ್ಲಿ ಗ್ರೇಟ್ರು, ಇಲ್ಲಿ ಮಿಡ್ಲಲ್ಲಿ ಆರ್ ಐತಿ, ಇಲ್ಲಿ ಲೆಸ್ ದೆನ್ ಇ ಐತಿ. ಓಕೆ, ಒಂದು ಗ್ರೇಟರ್ ಬಂತು, ಒಂದು ಲೆಸ್ ದೆನ್ ಬಂತು. ಇದೂ ಫಾಲ್ಸ್. ಅಂದರೆ ಆನ್ಸರ್ ಏನು ನಿಮ್ಮದು? 5th ಒನ್, ನೈದರ್ ಒನ್ ನಾರ್ ಟು ಈಸ್ ಟ್ರೂ. ಓಕೆ, ಇವಾಗ 21 ನೋಡ್ರಿ, ಆರ್ ಗ್ರೇಟರ್ ದೆನ್ ಎನ್. ಇಲ್ಲಿ ನೋಡ್ರಿ, ಆರ್ ಇಲ್ಲ ಐತಿ, ಗ್ರೇಟರ್ ದೆನ್ನು, ಗ್ರೇಟರು ಎನ್. ಓಕೆ, ಕನ್ಕ್ಲೂಷನಲ್ಲಿ ಏನು ಪ್ರೂವ್ ಮಾಡ್ಬೇಕು ನಾವು? ಆರ್ ಗ್ರೇಟರ್ ದೆನ್ ಎನ್. ಆರ್ ಗ್ರೇಟರ್ ದೆನ್ ಎನ್ನು ಐತಿ. ಓಕೆ, ಇದು ಕರೆಕ್ಟ್ ಐತಿ. ಓಕೆ, ನೋಡ್ರಿ, ಗ್ರೇಟರ್ ದೆನ್, ನೋಡ್ರಿ, ಇನ್ ಕೇಸ್ ಆರ್ ಗ್ರೇಟರ್ ದೆನ್ ಎನ್ ಈ ಥರ ಪ್ರೂವ್ ಆಗಬೇಕಂದ್ರೆ ನಿಮ್ಮದು ಎಲ್ಲ ಕಡೆ ಸೇಮ್ ಇರಬೇಕು ಸಿಂಬಲ್. ಅಂದರೆ ಇಲ್ಲಿ ಗ್ರೇಟರ್ ದೆನ್ ಈಕ್ವಲ್ಸ್ ಟು ಇದ್ದರೆ ಇಲ್ಲಿ ಗ್ರೇಟರ್ ದೆನ್ ಈಕ್ವಲ್ಸ್ ಟು ಇಲ್ಲೂ ಇರಬೇಕು, ಇಲ್ಲೂ ಇರಬೇಕು. ಆವಾಗಷ್ಟೇ ಇದು ಫಾಲೋ ಆಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಗ್ರೇಟರ್ ದೆನ್ ಈಕ್ವಲ್ಸ್ ಟು ಐತಿ, ಇಲ್ಲಿ ಬರೀ ಗ್ರೇಟರ್ ಐತಿ, ಇಲ್ಲಿ ಬರೀ ಗ್ರೇಟರ್ ಐತಿ ಅಂತಂದರೆ ಆರ್ ಗ್ರೇಟರ್ ದೆನ್ ಎನ್ ಆಗುತ್ತೆ ಅಷ್ಟೇ. ಓಕೆ, ಅವಾಗ ಇವು ಒನ್ ನಮ್ಮದು ಟ್ರೂ ಆಯಿತು. ಓಕೆ, ಒನ್ ಟ್ರೂ ಆಯಿತು. ನೆಕ್ಸ್ಟ್ ನೋಡ್ರಿ, ಇ ಬಿ. ಓಕೆ, ಇ ಬಿ, ಇಲ್ಲಿ ಬಿ ಐತಿ, ಇಲ್ಲಿ ಎ ಐತಿ. ಬಿ ಲೆಸ್ ದೆನ್ ಇ. ಓಕೆ, ಬಿ ಲೆಸ್ ದೆನ್ ಇ ಅಂತಂದರೆ ರಿವರ್ಸ್ ಏನಾಗುತ್ತೆ? ಇ ಗ್ರೇಟರ್ ದೆನ್ ಬಿ. ಟ್ರೂ, ಅಂದರೆ ಎರಡು ಟ್ರೂ. ಥರ್ಡ್, ಬೋತ್ 1 and 2 ಇಸ್ ದ ಆನ್ಸರ್. ಓಕೆ, ಇವಾಗ
ನೆಕ್ಸ್ಟ್ ನೋಡಿರಿ 22 ಹೆಚ್ ಜಿ. ಓಕೆ, ಹೆಚ್ ಗ್ರೇಟರ್ ದೆನ್ ಜಿ. ಇಲ್ಲಿ ಹೆಚ್ ಐತಿ, ಇಲ್ಲಿ ಜಿ ಐತಿ, ಇಲ್ಲಿ ಹೆಚ್ ಐತಿ, ಜಿ ಐತಿ. ಬಟ್ ಮಿಡ್ಲಲ್ಲಿ ಈ ಥರ ಸಿಂಬಲ್ ಬಂತು, ಮತ್ತು ಒಂದು ಹಿಂಗೆ ಬಂತು, ಒಂದು ಹಿಂಗೆ ಬಂತು, ಲೆಸ್ಸರ್ ಗ್ರೇಟ್ರ್. ಸೊ ಇದು ಫಾಲ್ಸ್ ಆಯಿತು. ಓಕೆ, ಇವಾಗ ನೆಕ್ಸ್ಟ್ ನೋಡಿರಿ, ಇ ಗ್ರೇಟರ್ ದೆನ್ ಐ. ಓಕೆ, ಇಲ್ಲಿ ಐ ಐತಿ, ಲೆಸ್ ದೆನ್ ಇ ಐತಿ. ಓಕೆ, ಐ ಲೆಸ್ ದೆನ್ ಇ ಅಂದರೆ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ ಇದು ಇ ಗ್ರೇಟರ್ ದೆನ್ ಐ ಅಂದರೆ ಓನ್ಲಿ ಟು ಯಾವುದು ಸೆಕೆಂಡ್ ಆಪ್ಷನ್ ಕರೆಕ್ಟ್, ಓನ್ಲಿ 2. ಓಕೆ, 22 ನೋಡಿರಿ. ಲಾಸ್ಟ್ ಕ್ವಶನು ಓ ಗ್ರೇಟರ್ ವಿ. ನೋಡಿರಿ, ಓ ಗ್ರೇಟರ್ ವಿ. ಓ ಇಲ್ಲೈತಿ, ಇಲ್ಲಿ ವಿ ಐತಿ. ಓಕೆ, ಏನೈತಿ ಸಿಂಬಲು ಓ ಗ್ರೇಟರ್ ಈಕ್ವಲ್ಸ್ ಟು, ಆಮೇಲೆ ಇಲ್ಲಿ ಗ್ರೇಟರ್ ಐತಿ, ವಿ ಐತಿ. ಓಕೆ, ಇವಾಗ ಏನಾಗುತ್ತೆ ಇದು ನಿಮ್ಮದು ಓ ಗ್ರೇಟರ್ ವಿ ಆಗುತ್ತೆ. ಓ ಗ್ರೇಟರ್ ದೆನ್ ಈಕ್ವಲ್ಸ್ ಟು ವಿ ಆಗಲ್ಲ, ಯಾಕಂದರೆ ಅದು ಆಗಬೇಕಂದ್ರೆ ಇಲ್ಲೂ ಈಕ್ವಲ್ಸ್ ಇರಬೇಕು, ಇಲ್ಲೂ ಈಕ್ವಲ್ಸ್ ಇರಬೇಕು, ಅವಾಗಷ್ಟೇ ಆಗುತ್ತದು. ಓಕೆ, ಇವಾಗೇನು ನಿಮ್ಮದು ಓ ಗ್ರೇಟರ್ ವಿ ಕರೆಕ್ಟ್ ಆಯಿತು, ಟ್ರೂ. ನೆಕ್ಸ್ಟು ಸಿ ಪಿ. ಇಲ್ಲಿ ಸಿ ಐತಿ, ಪಿ ಐತಿ, ಅಂದರೆ ಪಿ ಲೆಸ್ ದೆನ್ ಸಿ ಅಂದ್ರೆ ಅರ್ಥ ಏನು, ರಿವರ್ಸ್ ಮಾಡಿದ್ರೆ ಸಿ ಗ್ರೇಟರ್ ದೆನ್ ಪಿ. ಇದನ್ನು ಕರೆಕ್ಟ್, ಎರಡು ಕರೆಕ್ಟ್ ಅದು. ಅಂದರೆ ಯಾವುದು ಆನ್ಸರು ಥರ್ಡ್ ಒನ್, ಬೋತ್ 1 and 2 ಕರೆಕ್ಟ್. ಓಕೆ, ಇದು ನೋಡಿರಿ ಕ್ಲರ್ಕ್ ಲೆವೆಲ್. ಓಕೆ, ಕ್ಲರ್ಕ್ ಲೆವೆಲ್ ಕ್ವಶನ್ ಇದು. ಇವಾಗ ನೋಡಿರಿ ಪಿ ಒ ಲೆವೆಲ್ ಕ್ವಶನ್. ಇದು ಪಿ ಒ ಲೆವೆಲ್ ಕ್ವಶನು. ಹೆಂಗೆ ಸಾಲ್ವ್ ಮಾಡ್ಬೇಕು ನೋಡಿರಿ, ಸೇಮ್. ಓಕೆ, ಇದರಲ್ಲಿ ಏನಿರುತ್ತೆ ಕನೆಕ್ಟ್ರ್ ಬರುತ್ತೆ ಒಂದು. ಹೆಂಗೆ ನೋಡಿರಿ, ಫಸ್ಟ್ ನೋಡಿರಿ ಪಿ ಲೆಸ್ ದೆನ್ ಆರ್ ಲೆಸ್ ದೆನ್ ಎಸ್ ಲೆಸ್ ದೆನ್ ಟಿ ಗ್ರೇಟರ್ ದೆನ್ ವಿ. ಓಕೆ, ಕನ್ಕ್ಲೂಷನ್ ಯು ಆರ್. ನೋಡಿರಿ ಯು ಆರ್, ಇಲ್ಲಿ ಆರ್ ಐತಿ, ಇಲ್ಲಿ ಲೆಸ್ಸು ಗ್ರೇಟ್ರು ಯು ಐತಿ. ಮತ್ತು ನೋಡಿರಿ ಒಂದು ಗ್ರೇಟ್ರ್ ಬಂತು, ಒಂದು ಲೆಸ್ಸರ್ ಬಂತು, ಅಂದರೆ ಇದು ಫಾಲ್ ಆಗಲ್ಲ. ಫಸ್ಟ್ನೇದು ಫಾಲ್ಸ್ ಐತೆ. ಸೆಕೆಂಡ್ ಟಿ ಗ್ರೇಟರ್ ದೆನ್ ಪಿ. ನೋಡಿರಿ ಪಿಯಲ್ಲಿ ಎಲ್ಲ ಸಿಂಬಲ್ ಸೇಮ್ ಇದಾವೆ, ಲೆಸ್ಸು ಟಿ. ಪಿ ಲೆಸ್ ದೆನ್ ಟಿ ಅಂದರೆ ಟಿ ಗ್ರೇಟರ್ ದೆನ್ ಪಿ. ರಿವರ್ಸ್ ಮಾಡಿದ್ರೆ ಟಿ ಗ್ರೇಟರ್ ದೆನ್ ಪಿ ಅಂದರೆ ಇದು ಫಾಲ್ ಆಗುತ್ತೆ. ಓನ್ಲಿ ಸೆಕೆಂಡ್ ಟ್ರೂ, ಅಂದರೆ ಸೆಕೆಂಡ್ ಕನ್ಕ್ಲೂಷನ್ ಫಾಲೋಸ್. ನೆಕ್ಸ್ಟ್ ಇವಾಗ 25th ನೋಡಿರಿ, ಏನೈತಿ ಇದು. ಇವಾಗ ನೋಡಿರಿ ಇದು ಕನೆಕ್ಟ್ರ್ ಬಂತು. ಓಕೆ, ಇಲ್ಲೆಲ್ಲ ಸೇಮ್ ಇತ್ತು. ಓಕೆ, ಒಂದೇ ಇತ್ತು ಸೇಮ್, ಬಟ್ ಇಲ್ಲಿ ಕಾಮ ಬಂತು ಡಿವೈಡ್. ಇದಕ್ಕೆ ಕನೆಕ್ಟ್ರ್ ಅಂತೀವಿ ಇದಕ್ಕೆ. ನೋಡಿರಿ ಕನೆಕ್ಟ್ ಹೆಂಗೆ ಮಾಡಬೇಕು, ಫಸ್ಟು ಇದು ನೋಡಿರಿ, ಆಮೇಲೆ ಇದು ನೋಡಿರಿ. ಇದರಲ್ಲಿ ಒಂದು ಕನೆಕ್ಟ್ರ್ ಇರುತ್ತೆ. ಕನೆಕ್ಟ್ರ್ ಅಂತಂದ್ರೆ ನೋಡಿರಿ ಇಲ್ಲಿ ಡಬ್ಲ್ಯೂ ಐತಿ, ಇಲ್ಲೂ ಡಬ್ಲ್ಯೂ ಐತಿ. ಡಬ್ಲ್ಯೂ ಏನು ಕನೆಕ್ಟ್ರ್. ಓಕೆ, ಎರಡರಲ್ಲಿ ಕಾಮನ್ ಏನೈತಿ ಡಬ್ಲ್ಯೂ, ಅದೇ ನಿಮ್ಮದು ಕನೆಕ್ಟ್ರ್. ಇವಾಗ ನೋಡಿರಿ ಹೆಂಗೆ ಮಾಡಬೇಕು. ಇವಾಗ ಜಡ್ ಗ್ರೇಟರ್ ವಿ. ಇವಾಗ ನಿಮಗೆ ಜಡ್ಡಿಂದ ವಿ ಹೋಗ್ಬೇಕು. ಹೆಂಗೆ ಹೋಗ್ತೀರಾ, ಕನೆಕ್ಟ್ರ್ ಏನೈತಿ ಡಬ್ಲ್ಯೂ ಐತಿ, ಡಬ್ಲ್ಯೂ ಗ್ರೇಟರ್ ದೆನ್ ಜಡ್ ಅಂದ್ರೆ ರಿವರ್ಸು ಜಡ್ ಲೆಸ್ ದೆನ್ ಡಬ್ಲ್ಯೂ. ಓಕೆ, ಇವಾಗ ಡಬ್ಲ್ಯೂ ಇಲ್ಲಿವರೆಗೂ ಬಂದ್ರಿ. ಇವಾಗ ಯು ಗ್ರೇಟರ್ ದೆನ್ ಈಕ್ವಲ್ಸ್ ಟು ಡಬ್ಲ್ಯೂ ಐತಿ. ರಿವರ್ಸ್ ಮಾಡಿದ್ರೆ ಡಬ್ಲ್ಯೂ ಲೆಸ್ ದೆನ್ ಈಕ್ವಲ್ಸ್ ಟು ಯು. ಓಕೆ, ರಿವರ್ಸ್ ಮಾಡಿದ್ರೆ ಏನಾಗುತ್ತೆ ಡಬ್ಲ್ಯೂ ಲೆಸ್ ದೆನ್ ಈಕ್ವಲ್ಸ್ ಟು ಯು. ಓಕೆ, ಬಟ್ ನಿಮ್ಮದು ಇದರಲ್ಲಿ ಏನೈತಿ ಜಡ್ ಗ್ರೇಟರ್ ವಿ, ಜಡ್ಡು ಯು. ಬಟ್ ಇಲ್ಲೇನು ಬಂತು, ಜಡ್ ಲೆಸ್ ದೆನ್ ಯು ಬಂತು, ಬಟ್ ಇಲ್ಲಿ ಗ್ರೇಟರ್ ಬರಬೇಕು, ಅಂದರೆ ಇದು ರಾಂಗ್ ಆಯಿತು, ಇದು ಫಾಲ್ಸ್. ಓಕೆ, ಇದು ನಿಮ್ದು ಫಾಲ್ಸ್ ಆಯ್ತು. ಇವಾಗ ನೋಡ್ರಿ ನೆಕ್ಸ್ಟ್ ಡಬ್ಲ್ಯೂ ಲೆಸ್ ದೆನ್ ಟಿ. ಡಬ್ಲ್ಯೂ ಲೆಸ್ ದೆನ್ ಟಿ ಹೆಂಗೆ ಹೋಗ್ಬೇಕು, ಸೇಮ್ ಜಡ್ ಲೆಸ್ ದೆನ್ ಡಬ್ಲ್ಯೂ. ನೋಡಿರಿ ಇದು ಜಡ್ ಲೆಸ್ ದೆನ್ ಡಬ್ಲ್ಯೂ, ಟಿ ಗ್ರೇಟರ್ ದೆನ್ ಡಬ್ಲ್ಯೂ ಆರ್ ಡಬ್ಲ್ಯೂ ಲೆಸ್ ದೆನ್ ಟಿ. ಜಡ್ ಲೆಸ್ ದೆನ್ ಡಬ್ಲ್ಯೂ ಲೆಸ್ ದೆನ್ ಟಿ, ಡಬ್ಲ್ಯೂ ಲೆಸ್ ದೆನ್ ಟಿ ಕರೆಕ್ಟ್ ಐತೆ, ಅಂದ್ರೆ ಓನ್ಲಿ ಸೆಕೆಂಡ್ ಇಸ್ ದ ಆನ್ಸರ್. ಓಕೆ, ಇವು ನೋಡಿರಿ, ಇವು ಓನ್ ಟ್ರೈ ಮಾಡಿರಿ. ಸೇಮ್ ಇವಾಗ ಮೇಲೆ ಹೆಂಗೆ ಅಪ್ಲೈ ಮಾಡಿದ್ದೀವಲ್ಲ ಅದೇ ಥರ ಅಪ್ಲೈ ಮಾಡಿರಿ ಇದಕ್ಕೂ. ಓಕೆ, ಇವಾಗ ನೋಡಿ ನೆಕ್ಸ್ಟ್ ಟಾಪಿಕ್ ಯಾವುದಂದರೆ ಇದು ನೋಡಿರಿ. ಇದು ಯಾವ ಥರ ಮಾಡ್ತಾರೆ ಅಂದರೆ ಒಂದು ಟಾಲರ್ದನ್ನು ಒಂದು ಶಾರ್ಟ್ರದನ್ನು. ಓಕೆ, ಒಂದು ಟಾಲರ್ದನ್ನು ಶಾರ್ಟ್ರದನ್ನು. ಓಕೆ, ಇದು ಈಸಿ ಟಾಪಿಕ್ ಐತಿ. ಓಕೆ, 3 ಮಾರ್ಕ್ಸಿಗೆ ಬರುತ್ತೆ. ಇಲ್ಲಿ ನೋಡಿರಿ 3 ಮಾರ್ಕ್ಸಿಗೆ ಐತಿ, ಏನಿಲ್ಲ ಸಿಂಪಲ್ ಇರುತ್ತೆ ಇದು. ಇಲ್ಲಿ ನೋಡಿರಿ 7%. ಓಕೆ, ಇದು 5%,
or 6% or 7%. ಓಕೆ, ಇಷ್ಟೇ ಬರೋದು. ಇದರಲ್ಲಿ 7% ಐತಿ. ಓಕೆ, ಎಕ್ಸಾಮಲ್ಲಿ 5%, 6%, 7% ಇಷ್ಟೇ ಬರೋದು ಪರ್ಸನ್ಸ್. ಓಕೆ, ಇವಾಗ ನೋಡ್ರಿ ಇದು ಹೆಂಗೆ ಸಾಲ್ವ್ ಮಾಡಬೇಕು, ಏನಿಲ್ಲ, ಈಸಿ ಐತಿ. ಫಸ್ಟ್ ನೋಡ್ರಿ, ಇವಾಗ 7% ಇದ್ದಾನೆ. 7% ಡಿಫ್ರೆಂಟು ಹೈಟ್ ಇನ್ ಎ ಫ್ಯಾಮಿಲಿ. ಓಕೆ, 7% ಅಂದರೆ 7 ಡೌಟ್ ಹಾಕೋರಿ. 1 2 3 4 5 6 7. ಓಕೆ, 7 ಡೌಟ್ ಹಾಕೊಂಡ್ರೆ ಇವಾಗ ನೆಕ್ಸ್ಟ್ ನೋಡ್ರಿ, ಇದು ಸ್ಟಾರ್ಟ್ ಹೆಂಗೆ ಮಾಡಬೇಕು. ಎ ಈಸ್ ಟಾಲರ್ ದೆನ್ ಓನ್ಲಿ ಸಿ. ಎ ಈಸ್ ಟಾಲರ್ ದೆನ್ ಓನ್ಲಿ ಸಿ. ಓಕೆ, ಇದ್ರ ಮೀನಿಂಗ್ ಏನು? ಓಕೆ, ಇಲ್ಲಂದರೆ ಇಲ್ಲಿ ನೋಡ್ರಿ, ಎ ಟಾಲರ್ ದೆನ್ ಓನ್ಲಿ ಸಿ ಅಂದರೆ ಎ ಟಾಲರ್ ದೆನ್ ಓನ್ಲಿ ಸಿ ಆ್ಯಂಡ್ ಶಾರ್ಟರ್ ದೆನ್ ರಿಮೈನಿಂಗ್ ಆಲ್. ಓಕೆ, ಅಂದರೆ ಎ ಈಸ್ ಟಾಲರ್ ದೆನ್ ಓನ್ಲಿ ಸಿ. ಎ ಈಸ್ ಟಾಲರ್ ದೆನ್ ಓನ್ಲಿ ಸಿ ಆ್ಯಂಡ್ ಇಟ್ ಈಸ್ ಶಾರ್ಟರ್ ದೆನ್ ರಿಮೈನಿಂಗ್ ಪರ್ಸನ್ಸ್ ಆರ್ ರಿಮೈನಿಂಗ್ ಹೈಟ್ಸ್. ಓಕೆ, ಇದರ ಅರ್ಥ ಇದು. ನೆಕ್ಸ್ಟ್ ನೋಡ್ರಿ, 3% ಬಿಟ್ವೀನ್ ಬಿ ಆ್ಯಂಡ್ ಡಿ. ಓಕೆ, ಇದು ನೋಡೋಣ ಆಮೇಲೆ. ಇ ಈಸ್ ಟಾಲರ್ ದೆನ್ ಡಿ. ಓಕೆ, ಇ ಈಸ್ ಟಾಲರ್ ದೆನ್ ಡಿ, ಶಾರ್ಟರ್ ದೆನ್ ಬಿ. ಓಕೆ, ಇ ಈಸ್ ಶಾರ್ಟರ್ ದೆನ್ ಬಿ. ಓಕೆ, ಈಸ್ ಟಾಲರ್ ದೆನ್ ಡಿ, ಶಾರ್ಟರ್ ದೆನ್ ಬಿ. ಟಾಲೆಸ್ಟ್ ಪರ್ಸನ್ ಹೈಟ್ ಈಸ್ 180 ಅಂದರೆ ಈ ಪರ್ಸನ್ ಹೈಟು 180 ಐತಿ. ಎಫ್ ಹೈಟು 150 ಐತಿ. ಓಕೆ, ಎಫ್ ಹೈಟು 150. ಆಮೇಲೆ ಎಫ್ ಈಸ್ ಟಾಲರ್ ದೆನ್ ಜಿ. ಓಕೆ, ಎಫ್ ಈಸ್ ಟಾಲರ್ ದೆನ್ ಜಿ. ಜಿ ಆ್ಯಂಡ್ ಶಾರ್ಟರ್ ದೆನ್ ಇ ಅಂದರೆ ಎಫ್ ಈಸ್ ಟಾಲರ್ ದೆನ್ ಜಿ ಆ್ಯಂಡ್ ಅಂತಂದರೆ ಇದೇ ಆಗುತ್ತೆ, ಎಫ್ ಎ ಕನ್ಸಿಡರ್ ಆಗುತ್ತೆ, ಜಿ ಆಗಲ್ಲ. ನೆನಪಿಟ್ಕೊರಿ, ಕನ್ಫ್ಯೂಸ್ ಆಗಬೇಡ್ರಿ. ಎಫ್ ಈಸ್ ಟಾಲರ್ ದೆನ್ ಜಿ ಆ್ಯಂಡ್ ಶಾರ್ಟರ್ ದೆನ್ ಇ ಅಂತಂದರೆ ಎಫ್ ಬಗ್ಗೆನೇ ಮಾತಾಡ್ತಾ ಇರೋದು, ಜಿ ಬಗ್ಗೆ ಅಲ್ಲ. ಎಫ್ ಈಸ್ ಟಾಲರ್ ದೆನ್ ಜಿ ಆ್ಯಂಡ್ ಎಫ್ ಈಸ್ ಶಾರ್ಟರ್ ದೆನ್ ಇ. ಓಕೆ, ಈ ಥರ ಇದ್ರ ಮೀನಿಂಗ್. ಓಕೆ, ಇವಾಗ ನೋಡಿರಿ, ಈ ಗ್ಯಾಪ್ ಫಿಲ್ ಮಾಡಬೇಕು. 1 2 3 4 5 ಈ ಗ್ಯಾಪ್ ಫಿಲ್ ಮಾಡಬೇಕು. ಹೆಂಗೆ ಫಿಲ್ ಮಾಡಬೇಕು ಅದೇ ಇಂಪಾರ್ಟೆಂಟ್. ಓಕೆ, ನೋಡಿರಿ ಆಮೇಲೆ ಇವಾಗ ಈ ಟಾಲರ್ ದೆನ್ ಡಿ ಆ್ಯಂಡ್ ಶಾರ್ಟರ್ ದೆನ್ ಬಿ. ಟಾಲೆಸ್ಟ್ ಪರ್ಸನ್ ಹೈಟು 180. ನೋಡಿರಿ, ಇವಾಗ ಹೆಂಗೆ ಮಾಡ್ತೀರ ಅಂದ್ರೆ ಇಲ್ಲಿ ನೋಡಿರಿ, ಇವಾಗ 3% ಬಿಟ್ವೀನ್, ಇಲ್ಲಿ ನೋಡಿರಿ 3% ಬಿಟ್ವೀನ್ ಬಿ ಆ್ಯಂಡ್ ಡಿ. ಓಕೆ, 3% ಬಿಟ್ವೀನ್ ಬಿ ಆ್ಯಂಡ್ ಡಿ ಅಂದರೆ ಸಪೋಸ್ ಇಲ್ಲಿ ಬಿ ಇಕ್ಕೋರಿ. ಓಕೆ, ಬಿ ಇಕ್ಕಂದ್ರೆ 1 2 3 ಇಲ್ಲಿ ಡಿ ಆಗುತ್ತೆ. 3% ಬಿಟ್ವೀನ್ ಬಿ ಆ್ಯಂಡ್ ಡಿ ಇದಾಗುತ್ತೆ. ಆವಾಗ ನೆಕ್ಸ್ಟ್ ಏನು ಬರಬೇಕು ನಿಮ್ಮದು, ನೆಕ್ಸ್ಟ್ ಏನು ಬರಬೇಕು, ಇ ಗ್ರೇಟರ್ ದೆನ್ ಎಫು, ಎಫ್ ಗ್ರೇಟರ್ ದೆನ್ ಜಿ. ಅಂದರೆ ನೋಡಿರಿ, ಇಲ್ಲಿ ಇ, ಇಲ್ಲಿ ಎಫು, ಇಲ್ಲಿ ಜಿ, ಇದು ಎಲ್ಲ ಸ್ಯಾಟಿಸ್ಫೈ ಆಗಬೇಕು ನಿಮ್ದು, ಅಂದರೆ ಕರೆಕ್ಟು. ನೋಡಿರಿ, ಎ ಗ್ರೇಟರ್ ದೆನ್ ಸಿ ಕರೆಕ್ಟ್ ಐತಿ. ಇ ಗ್ರೇಟರ್ ದೆನ್ ಡಿ, ಇ ಗ್ರೇಟರ್ ದೆನ್ ಡಿ ಐತಿ, ಕರೆಕ್ಟ್ ಐತಿ. ಬಿ ಗ್ರೇಟರ್ ದೆನ್ ಇ, ಬಿ ಗ್ರೇಟರ್ ದೆನ್ ಇ ಕರೆಕ್ಟ್ ಐತಿ. ಇ ಗ್ರೇಟರ್ ದೆನ್ ಎಫು, ಎಫ್ ಗ್ರೇಟರ್ ದೆನ್ ಜಿ, ಇ ಗ್ರೇಟರ್ ದೆನ್ ಎಫು, ಎಫ್ ಗ್ರೇಟರ್ ದೆನ್ ಜಿ. ಓಕೆ, ಕರೆಕ್ಟ್ ಐತಿ. ಇದು ನಿಮ್ಮದು ಓಕೆ ಸೊಲ್ಯೂಷನ್. ಓಕೆ, ಇದು ನಿಮ್ಮದು ಸೊಲ್ಯೂಷನ್ ಬಂತು. ಓಕೆ, ಇವಾಗ ನೋಡಿರಿ, ಇದರಲ್ಲಿ ಎಫ್ದು ಒಂದು ಹೈಟ್ ಐತಿ, ಏನು 150. ಎಫ್ದು ಹೈಟ್ ಐತಿ 150, ಕ್ವಶನಲ್ಲಿ ಕೊಟ್ಟಿದ್ದಾರೆ. ಓಕೆ, ಬಿ ಇದು 180, ಎಫು 150. ಇವಾಗ ನೋಡಿರಿ ಹೆಂಗೆ ಸಾಲ್ವ್ ಮಾಡಬೇಕು ಕ್ವಶನು. 93 ನೋಡಿರಿ, ಹೋಮ್ ದಿ ಫಾಲೋವಿಂಗ್ ಇಸ್ ದ ಟಾಲೆಸ್ಟ್ ಪರ್ಸನ್ ಅಂದರೆ ಇದು ಎಲ್ಲಕ್ಕಿಂತ ಟಾಲೆಸ್ಟ್ ಪರ್ಸನ್. ಇವ ಟಾಲೆಸ್ಟ್ ಪರ್ಸನು, ಇವ ಶಾರ್ಟೆಸ್ಟ್ ಪರ್ಸನ್. ಕ್ವಶನಲ್ಲಿ ಏನೈತಿ, ಟಾಲೆಸ್ಟ್ ಐತಿ. ಟಾಲೆಸ್ಟ್ ಅಂದರೆ ಬಿ ಈಸ್ ದಿ ಟಾಲೆಸ್ಟ್ ಪರ್ಸನ್. ಓಕೆ, ಇದು ಆನ್ಸರ್. ಹೌ ಮೆನಿ ಪರ್ಸನ್ಸ್ ಹೈಟ್ ಬಿಟ್ವೀನ್ ಸಿ ಆ್ಯಂಡ್ ಜಿ. ಇಲ್ಲಿ ಸಿ ಐತಿ, ಇಲ್ಲಿ ಜಿ ಐತಿ. ಎಷ್ಟು? 1 2. ಓಕೆ, ಅಂದರೆ 2 ಇಸ್ ದ ಆನ್ಸರ್. ಓಕೆ, ವಾಟ್ ಮೇ ಬಿ ದ ಹೈಟ್ ಆಫ್ ಇ. ಇವಾಗ ನೋಡಿರಿ, ಹೈಟ್ ಆಫ್ ಇ ಕಂಡುಹಿಡಬೇಕು ನೀವು. ಹೆಂಗೆ ಕಂಡುಹಿಡಬೇಕಂದ್ರೆ ಏನು ಬರ್ಬೋದು ಈ ಹೈಟು. ಓಕೆ, ಏನು ಬರ್ಬೋದು ನೋಡಿರಿ, 130ನ, 140, 145, 160, 180 ಏನು ಬರ್ಬೋದು ನೋಡಿರಿ. ಇಲ್ಲೇ ನೋಡಿರಿ, ಇದು ಇ ಆದಮೇಲೆ ಎಫ್ ಐತಿ, ಒಂದು 150 ಐತಿ. ಇದ್ರ ಹೈಯೆಸ್ಟ್ ಅಂದರೆ ಬಿ ಹಿಂದ್ಗಡೆ ಇರೋದು 180 ಐತಿ. ಅಂದರೆ ಈ ಏನು ಬರ್ಬೋದು ಇವಾಗ, 150ಗಿಂತ ಜಾಸ್ತಿ ಇರಬೇಕು, 180ಗಿಂತ ಕಡಿಮೆ ಇರಬೇಕು. ಓಕೆ, 150ಗಿಂತ ಜಾಸ್ತಿ, 180ಗಿಂತ ಕಡಿಮೆ ಇರಬೇಕು. ಆ ಥರ ಯಾವುದೈತಿ ವ್ಯಾಲ್ಯೂ ಒಂದೇ ಐತಿ. ಯಾವುದು? 160. 160 ಏನೈತಿ, ಎಫ್ಗಿಂತ ಜಾಸ್ತಿ ಐತಿ, ಬಿಗಿಂತ ಕಡಿಮೆ ಐತಿ. ನಿಮ್ಮದು ಇದೇ ಆನ್ಸರ್. 180 ಯಾಕಾಗಲ್ಲ ಅಂದರೆ ಆಲ್ರೆಡಿ ಬಿ ಐತಿ 180. ಓಕೆ, ಇದು ಆನ್ಸರ್. ಓಕೆ ಫ್ರೆಂಡ್ಸ್, ಇದು ಈ ಥರ ಸಾಲ್ವ್ ಮಾಡಬೇಕು. ಭಾಳ ಈಸಿ ಐತಿ ಇದು. ಓಕೆ,
ಇವಾಗ ನೆಕ್ಸ್ಟ್ ಟೈಪ್ ನೋಡಿರಿ. ನೆಕ್ಸ್ಟ್ ಟೈಪಲ್ಲಿ ಇದು ಈ ಥರ ಒಂದು ಸೀರೀಸ್ ಕೊಟ್ಟಿರ್ತಾರೆ ನಂಬರ್ದು. ಓಕೆ, ಈ ಥರ ನಂಬರ್ ಸೀರೀಸ್ ಕೊಟ್ಟಿರ್ತಾರೆ. ಈ ಥರ ಕ್ವಶನ್ ಇರುತ್ತೆ, ಏನಿಲ್ಲ ಸಿಂಪಲ್ ಇರುತ್ತೆ. ಡೈರೆಕ್ಟ್ ಕ್ವಶನ್ ನೋಡ್ರಿ ಹೆಂಗೆ ಮಾಡ್ಬೇಕಂತ. ಫಸ್ಟು ಇಫ್ ದ ಸಮ್ ಆಫ್ ದಿ ಲಾಸ್ಟ್ 2 digit is multiplied with the first digit within the number, then the resultant of which of the following is highest. ಅಂದರೆ ಲಾಸ್ಟ್ 2 digit 781ದಾಗ ಲಾಸ್ಟ್ 2 digit 81 ಐತೆ. ಇದು 38247357. 81 ಐತೆ. 8 + 1 9. 9 × 7 ಇಂಟು ಮಾಡ್ರಿ ಎಷ್ಟಾಯಿತು? 63. ಓಕೆ, ಸೇಮ್ 8 + 3 11. 11 × 4 ಇದೆಷ್ಟಾಯಿತು? 44. ಸೇಮ್ 2 + 4, ಯಾಕಂದ್ರೆ ಲಾಸ್ಟ್ 2 digit ಸಮ್ ಮಾಡಬೇಕು, ಮಿಕ್ಕಿದ್ದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 2 + 4 6. 6 × 9 ಎಷ್ಟಾಯ್ತು? ಇದು 54. ಸೇಮ್ ಇದು 10 × 5. 10 × 5 ಇದು 50. ಲಾಸ್ಟು 12. 12 × 4. 12 × 4 = 48. ಇವಾಗ ನೋಡಿರಿ ಏನೈತಿ ಕ್ವಶನು, ಹೈಯೆಸ್ಟ್ ಯಾವುದೈತಿ? ಓಕೆ, ಮಲ್ಟಿಪ್ಲೈ ಮಾಡಿದ್ಮೇಲೆ ಏನು ಆನ್ಸರ್ ಬರುತ್ತಲ್ಲ ಅದರಲ್ಲಿ ನಿಮ್ದು ಹೈಯೆಸ್ಟ್ ಯಾವುದೈತಿ? 63, 44, 50 or 50. ಹೈಯೆಸ್ಟ್ ಯಾವುದೈತಿ ಇವಾಗ ನಿಮ್ಮದು? ನೋಡಿರಿ ಯಾವುದಾಯ್ತು? 63. 63 ಏನು ನಿಮ್ಮದು ಹೈಯೆಸ್ಟ್. 63 ಹೈಯೆಸ್ಟ್ ಅಂದರೆ ಯಾವ ನಂಬರ್ಲಿಂದ ನೀವು ಈ ಥರ ರೂಲ್ ಅಪ್ಲೈ ಮಾಡಿದ್ರೆ ಬಂತಿದ್ದು? 63 ಹೆಂಗೆ ಬಂತು? 780. 780 ಅಂದರೆ 63 ಬಂದಿರೋದು. ಅಂದರೆ ನಿಮ್ದು ಆನ್ಸರ್ ಏನಾಗುತ್ತೆ ಅಂದರೆ 781 ಆನ್ಸರ್ ನಿಮ್ಮದು. ಓಕೆ, 781 ಆನ್ಸರ್. ಇಲ್ಲಿ 63 ಕೊಡಲ್ಲ, ಈ ಥರ 63 ಅಂತೆಲ್ಲ ಮೆನ್ಷನ್ ಮಾಡಿಲ್ಲ. ಬಟ್ ಇದು ಹೆಂಗೆ ಬಂತು ನೀವು ಓಕೆ, ಹೆಂಗೆ ಬಂತಿದೆ? ನೀವು 781 ಅಪ್ಲೈ ಮಾಡಿದ್ಮೇಲೆ ಬಂತು. ಸೊ 781 ಆನ್ಸರ್. ಓಕೆ, ಇವಾಗ ನೋಡಿರಿ ಸೆಕೆಂಡು 12. ಇದು ಹೆಂಗೆ ಮಾಡ್ಬೇಕು ನೋಡಿರಿ. ದ ಸಮ್ ಓಕೆ, ಇಫ್ ಆಲ್ ದಿ ಡಿಜಿಟ್ಸ್ ಆಫ್ ದಿ ನಂಬರ್ಸ್ ಆರ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್ ವಿದಿನ್ ನಂಬರ್, ವಿಚ್ ಆಫ್ ದಿ ಸೆಕೆಂಡ್ ಹೈಯೆಸ್ಟ್. ಇಲ್ಲಿ ನೋಡಿರಿ, ವಿದಿನ್ ದಿ ನಂಬರ್ ಅಂದರೆ ಇದರಲ್ಲೇ ಮಾಡ್ಬೇಕು ನೀವು. ಇನ್ಕ್ರೀಸಿಂಗ್ ಆರ್ಡರ್, ಅಸೆಂಡಿಂಗ್ ಆರ್ಡರ್ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್. ಅಂದರೆ 781 ಐತಿ ಅಂದ್ರೆ 781 ಆಯಿತು 178. ಓಕೆ, 178 438 ಅಂದರೆ 348. ಓಕೆ, ನೆಕ್ಸ್ಟು 924 ಅಂದರೆ ಇನ್ಕ್ರೀಸಿಂಗ್ ಮಾಡಿದ್ರೆ ಆರ್ಡರು 249. ನೆಕ್ಸ್ಟ್ 573 ಐತೆ ಅಂದರೆ 573 ಅಂದರೆ ಏನಾಯ್ತು ನಿಮ್ಮದು? 357. ನೆಕ್ಸ್ಟು 457. ಇದು ಆ್ಯಸ್ ಇಟ್ ಈಸ್. ಕ್ವಶನ್ ಏನೈತಿ? ಸೆಕೆಂಡ್ ಹೈಯೆಸ್ಟ್ ಯಾವುದೈತಿ? ಸೆಕೆಂಡ್ ಹೈಯೆಸ್ಟ್ ಯಾವ್ದು ನೋಡಿರಿ. ಈಗ 178, 348, 249, 350, 457. 457 ಫಸ್ಟ್ ಹೈಯೆಸ್ಟ್. ಬಟ್ ನಮ್ಗೆ ಫಸ್ಟ್ ಹೈಯೆಸ್ಟ್ ಬೇಡ, ಸೆಕೆಂಡ್ ಹೈಯೆಸ್ಟ್ ಬೇಕು. ಸೆಕೆಂಡ್ ಹೈಯೆಸ್ಟ್ ಅಂದರೆ 357. ಬಟ್ 357 ಹೆಂಗೆ ಬಂತು ನಿಮ್ಮದು? ಓಕೆ, 573. ಓಕೆ, 573ಗೆ ಅಪ್ಲೈ ಮಾಡಿದ್ರೆ ನಿಮ್ಮದು 375 ಬಂತು, 357 ಬಂತು. ಸೊ ನಿಮ್ಮದು ಆನ್ಸರ್ ಏನಾಗುತ್ತೆ? ನಿಮ್ಮದು 573. ಓಕೆ, 573 ಅಂದರೆ ಯಾವುದು? 5th. ಇದು ನಿಮ್ಮದು ಆನ್ಸರ್. ಓಕೆ, ಲಾಸ್ಟ್ ಕ್ವಶನ್ ನೋಡಿರಿ. ಓಕೆ, ಲಾಸ್ಟ್ ಕ್ವಶನ್ ಏನೈತಿ? ಇಫ್ ದ ಪೊಸಿಷನ್ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ ಡಿಜಿಟ್ ಇನ್ ಈಚ್ ನಂಬರ್ ಆರ್ ಇಂಟರ್ಚೇಂಜ್ ದೆನ್ ಓಕೆ ಡಿವಿಸಿಬಲ್ ಬೈ 3. ಓಕೆ, ಎಷ್ಟು ನಂಬರ್ ಡಿವಿಸಿಬಲ್ ಬೈ 3 ಆಗ್ತದೆ ಅಂತ ಅರ್ಥ. ಇವಾಗ ಸೆಕೆಂಡು ಥರ್ಡ್ ಇಂಟರ್ಚೇಂಜ್ ಮಾಡಿರಿ. ಸೆಕೆಂಡು ಥರ್ಡ್ ಅಂತಂದರೆ 781 ಐತಿ. 781 ಐತೆ ಅಂದರೆ ಅದು 718 ಆಗುತ್ತೆ ಅವಾಗ. ಓಕೆ, ನೆಕ್ಸ್ಟು 438 ಐತೆ, 483 ಆಗುತ್ತೆ. ಓಕೆ, 924 ಐತೆ, 24 ಅಂದರೆ 42 ಆಗುತ್ತೆ ಅವಾಗ. ಓಕೆ, ನೆಕ್ಸ್ಟು 573 ಅಂದರೆ ಏನಾಗುತ್ತೆ? ಅದು 537 ಆಗುತ್ತೆ. ಓಕೆ, 457 ಅಂದರೆ 475. ಓಕೆ, ಯಾವ್ಯಾವುದು ಡಿವಿಸಿಬಲ್ ಬೈ 3 ಆಗುತ್ತೆ ನೋಡಿರಿ. ಡಿವಿಸಿಬಲ್ ಬೈ 3 ಮಾಡಿರಿ. ಇದು ಏನಾಗುತ್ತೆ ನಿಮ್ಮದು? 3 2 6. ಓಕೆ, 3 2 6 ಬಂದರೆ ಇದೇನಾಗುತ್ತೆ ನಿಮ್ಮದು? 6. ಓಕೆ, 6 1 ಐತೆ, 3 3 9, 2 ಉಳಿಯುತ್ತೆ. ಓಕೆ, 2 ಉಳಿಯುತ್ತೆ ಅಂತಂದರೆ 28 ಆಗಲ್ಲ. ಓಕೆ, ಡಿವಿಸಿಬಲ್ ಬೈ 3 ಆಗಲ್ಲ. ಇದು 27 ಇದ್ರೆ ಆಗ್ತಾಯಿತ್ತು. ಓಕೆ, ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇದು ನೋಡಿ, ಡಿವಿಸಿಬಲ್ ಬೈ 3 ಮಾಡಿರಿ. ಇದು 3 1 3. ಓಕೆ, 3 6 18, 3 1 3. ಓಕೆ, ಸೆಕೆಂಡ್ ಆಗ್ತೈತಿ. ಓಕೆ, ಇದು ನೋಡಿರಿ 3 3 3 1 3. ಓಕೆ, ಇದನ್ನ ಆಗುತ್ತೆ. 942 ಡಿವಿಸಿಬಲ್ ಬೈ 3 ಇದನ್ನ ಆಗುತ್ತೆ.
ಇದು ನೋಡ್ರಿ ಇದಾಗುತ್ತಾ 3 1 3 3 4 ಓಕೆ ಇದೂ ಆಗಲ್ಲ. ಓಕೆ ಇದು ನೋಡ್ರಿ ಇದು ಆಗುತ್ತಾ 3 1 3 ಈ 5 15 ಓಕೆ ಇದೂ ಆಗಲ್ಲ. ಓಕೆ ಇವಾಗ ಎಷ್ಟು ಆಗ್ತಾವ ಡಿವಿಸಿಬಲ್ ಬೈ 3 ಎಷ್ಟು ಆಗ್ತಾ ಇದ್ದಾವೆ ನಂಬರು 2. ಓಕೆ 2 ಅಂತಂದ್ರೇನು ಇದು. ಓಕೆ ಇದು ನಿಮ್ಮದು ಆನ್ಸರ್. ಇದು ಆಲ್ಫಾಬೆಟ್ ಸೀರೀಸ್. ಓಕೆ ನೆಕ್ಸ್ಟ್ ಆಲ್ಫಾಬೆಟ್ ಸೀರೀಸ್ ಹೆಂಗೆ ಸಾಲ್ವ್ ಮಾಡ್ಬೇಕು ನೋಡ್ರಿ. RDWQ KL NJ TP JM IX OH VZ FS. ಏನಿಲ್ಲ ಇದರಲ್ಲಿ ಕ್ವಶನ್ ಹೆಂಗೆ ಕೇಳ್ತಾನೆ ಹೆಂಗೆ ಸಾಲ್ವ್ ಮಾಡ್ಬೇಕು ಅಷ್ಟೇ, ಏನಿಲ್ಲ. ಫಸ್ಟ್ 4th letter of each word is interchanged. How many meaningful word can be found? ಅಂದರೆ ಫಸ್ಟ್ 4th ಇಂಟರ್ಚೇಂಜ್ ಮಾಡಿರಿ. ಓಕೆ ಇದೇನಾಗೈತೆ ಕ್ಯೂ ಆಗ್ತದೆ. ಇದು ಫಸ್ಟ್ ಕ್ಯೂ ಆಗ್ತದೆ. QDWR. ಓಕೆ ಮೀನಿಂಗ್ಫುಲ್ ವರ್ಡ್ ಬರುತ್ತಾ ಬರಲ್ಲ. GLNK. ಮೀನಿಂಗ್ಫುಲ್ ವರ್ಡ್ ಬರುತ್ತಾ ಬರಲ್ಲ. ಯಾವುದು ಮೀನಿಂಗ್ಫುಲ್ ವರ್ಡ್ ಬರ್ತಾ ಇಲ್ಲ ಇದರೊಂದು. ಇವಾಗ ಇದು ನೋಡ್ರಿ MPJT. ಓಕೆ ಯಾವುದು ಬರಲ್ಲ. ಇದು ನೋಡ್ರಿ IXOH ಅಂದರೆ ಇದು ಫಸ್ಟಲ್ಲಿ ಬರುತ್ತೆ ಅಂದರೆ HXOI. ಓಕೆ ಇದೂ ಬರಲ್ಲ. VZFS ಅಂದರೆ SZFV. ಇದೂ ಬರಲ್ಲ. ಯಾವುದೂ ಮೀನಿಂಗ್ಫುಲ್ ವರ್ಡ್ ಬರ್ತಾಯಿಲ್ಲ ಅಂದರೆ ನಿಮ್ದು ಆನ್ಸರ್ ಏನಾಗುತ್ತೆ ನನ್. ಓಕೆ ನನ್ ನಿಮ್ದು ಆನ್ಸರ್. ನೆಕ್ಸ್ಟ್ 18th. ಇಫ್ ಆಲ್ ದಿ ವರ್ಡ್ಸ್ ಆರ್ ಅರೇಂಜ್ಡ್ ಇನ್ alphabetic order from left to right, okay, then which word would be second from the left hand in this sequence? ಓಕೆ ಇಲ್ಲಿ ನೋಡ್ರಿ ಇದು ಆಲ್ ದಿ ವರ್ಡ್ಸ್ ಅಂತ ಕೇಳಿದ್ದಾನೆ, ಲೆಟ್ರ್ ಅಂತ ಕೇಳಿಲ್ಲ. ಓಕೆ ಲೆಟ್ರ್ ಅಂತ ಕೇಳಿದ್ರೆ ಇದರಲ್ಲಿ ಅಷ್ಟೇ ಮಾಡ್ತೀವಿ ಇನ್ಕ್ರೀಸಿಂಗ್ ಆರ್ಡರ್. ಬಟ್ ವರ್ಡ್ಸ್ ಅಂತ ಕೇಳಿದ್ದಾನೆ. ವರ್ಡ್ಸ್ ಅಂತಂದರೆ ಇವಾಗ ನೋಡ್ರಿ ಹೆಂಗೆ ಮಾಡಬೇಕು. ಇದು ಆಲ್ಫಾಬೆಟಿಕಲ್ ಆರ್ಡರ್. ಇದು ನೋಡಿ ಶಾರ್ಟಲ್ಲಿ ಮಾಡಬೇಕು, ಫುಲ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡೋದು. ಇವಾಗ ನೋಡ್ರಿ ಇಲ್ಲಿ R ಐತಿ ಸ್ಟಾರ್ಟಿಂಗು, ಇಲ್ಲಿ K ಐತಿ, ಇಲ್ಲಿ T ಐತಿ, I ಐತಿ, V ಐತಿ. ಇವಾಗ ನಿಮ್ದು ಫಸ್ಟ್ ಯಾವ್ದು ಬರುತ್ತೆ ಆಲ್ಫಾಬೆಟಿಕ್ ಆರ್ಡರ್ ಮಾಡಿದ್ರೆ ಫಸ್ಟ್ ಯಾವ್ದು ಬರುತ್ತೆ I ಬರುತ್ತೆ. ಓಕೆ I ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ ನಿಮ್ಮದು K ಬರುತ್ತೆ. ಓಕೆ I ಆದಮೇಲೆ ನೆಕ್ಸ್ಟ್ K ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ ನಿಮ್ಮದು R ಬರುತ್ತೆ. R ಆಮೇಲೆ S T ಬರುತ್ತೆ. ಆಮೇಲೆ V 1 2 3 4 5. ಓಕೆ ಕರೆಕ್ಟ್ ಐತಿ. ಈ ಥರ ಬರ್ಕೋಬೇಕು ಶಾರ್ಟಲ್ಲಿ. ನೆಕ್ಸ್ಟ್ ಇದು ನಮ್ಮದು ಕ್ವಶನ್ ಏನು, ದೆನ್ ವಿಚ್ ವುಡ್ ಬಿ ಸೆಕೆಂಡ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್. ಇದು ಲೆಫ್ಟ್ ಹ್ಯಾಂಡ್ ನಿಮ್ಮದು. ಸೆಕೆಂಡ್ ಅಂದರೆ ಫಸ್ಟ್ ಸೆಕೆಂಡ್, ಇದು ಸೆಕೆಂಡ್. ಕೆ ಇಂದ ಯಾವ ಸ್ಟಾರ್ಟ್ ಆಗುತ್ತೆ KLNG. ಇದು ನಿಮ್ಮದು ಆನ್ಸರ್. ಸೆಕೆಂಡ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್. ಓಕೆ ಈ ಥರ ಸಾಲ್ವ್ ಮಾಡಬೇಕು ನೋಡಿರಿ. 19th. ಇಫ್ ದ ಲೆಟರ್ಸ್ ಇನ್ ಈಚ್ ವರ್ಡ್ ಆರ್ ಅರೇಂಜ್ಡ್ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ಓಕೆ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಫ್ರಮ್ ಲೆಫ್ಟ್ ಟು ರೈಟ್. ಫಸ್ಟು ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಮಾಡಿರಿ. ಹಂಗಂದು ಮಾಡ್ಬೇಕು ನೋಡಿರಿ. ಇದು ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ಇವಾಗ ಫಸ್ಟ್ ಎಲ್ಲಕ್ಕಿಂತ ಲಾಸ್ಟ್ ಏನು ಬರುತ್ತೆ RDWQ ಅಲ್ಲಿ W ಬರುತ್ತೆ. ಓಕೆ ನೆಕ್ಸ್ಟ್ W ಆದಮೇಲೆ Q17 ಆಗುತ್ತೆ, R18 ಆಗುತ್ತೆ. ಓಕೆ QR ಅಂದರೆ ನಿಮ್ಮದು R ಬರುತ್ತೆ ಆಮೇಲೆ. ಓಕೆ ಆಮೇಲೆ Q ಬರುತ್ತೆ, ಆಮೇಲೆ D ಬರುತ್ತೆ. ಓಕೆ ಇದು ರಿವರ್ಸ್ ಆಯ್ತಿದ್ದು. ನೆಕ್ಸ್ಟ್ KLNG ಅಲ್ಲಿ ರಿವರ್ಸ್ ಏನೇನಾಗುತ್ತೆ ನಿಮ್ಮದು N ಬರುತ್ತೆ ಫಸ್ಟ್ ರಿವರ್ಸಲ್ಲಿ ಎನ್ನು, ಆಮೇಲೆ ಏನಾಗುತ್ತೆ ನಿಮ್ಮದು L ಬರುತ್ತೆ. ಓಕೆ ಆಮೇಲೆ K ಬರುತ್ತೆ, ಆಮೇಲೆ G. ಓಕೆ ನೆಕ್ಸ್ಟ್ ನೋಡಿರಿ TP JM ಅಲ್ಲಿ ನಿಮ್ದು ಫಸ್ಟ್ ಏನು ಬರ್ತೀವಿ T ಬರುತ್ತೆ. ಓಕೆ ಫಸ್ಟು T ಬರುತ್ತೆ ರಿವರ್ಸಲ್ಲಿ. T ಬಂತು, ಆಮೇಲೆ ಏನು ಬರುತ್ತೆ ನಿಮ್ಮದು P ಬರುತ್ತೆ, ಆಮೇಲೆ M ಬರುತ್ತೆ, ಆಮೇಲೆ J ಬರುತ್ತೆ. ನೆಕ್ಸ್ಟ್ ನೋಡಿರಿ IXOH ಫಸ್ಟ್ X ಬರುತ್ತೆ, ಆಮೇಲೆ O ಬರುತ್ತೆ, ಆಮೇಲೆ ಏನು ಬರುತ್ತೆ ನಿಮ್ಮದು I ಬರುತ್ತೆ, ಆಮೇಲೆ H. ಇದು ರಿವರ್ಸ್. ಆಮೇಲೆ ನೋಡಿರಿ ಇಲ್ಲಿ Z ಬರುತ್ತೆ, ಆಮೇಲೆ ಇದು V ಬರುತ್ತೆ, ಇದು S F. ಇದೇನು ನಿಮ್ಮದು ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಆಯಿತು ಫ್ರಮ್ ಲೆಫ್ಟ್ ರೈಟ್. ದೆನ್ ಆಲ್ ದ ವರ್ಡ್ಸ್ ಆರ್ ಅರೇಂಜ್ಡ್ ಅಕಾರ್ಡಿಂಗ್ ಟು ದಿ ಡಿಕ್ಷನರಿ ಫ್ರಮ್ ಲೆಫ್ಟ್ ಟು ರೈಟ್. ದೆನ್ ವಿಚ್ ವಿಲ್ ಬಿ ಲಾಸ್ಟ್ ಸೆಂಟೆನ್ಸ್. ಇವಾಗ ನೋಡಿರಿ ಫಸ್ಟ್ ಅಷ್ಟೇ ನೋಡಿರಿ. ಇಲ್ಲಿ W ಐತಿ, ಇಲ್ಲಿ N ಐತಿ, ಇಲ್ಲಿ T ಐತಿ, ಇಲ್ಲಿ X ಐತಿ, Z ಐತಿ. ಇವಾಗ ಏನಂತ ಮತ್ತೆ ನೆಕ್ಸ್ಟ್ ನೋಡಿರಿ ಅರೇಂಜ್ಡ್ ಅಕಾರ್ಡಿಂಗ್ ಟು ದಿ
ನೋಡಿ ಅರೇಂಜ್ಡ್ ಅಕಾರ್ಡಿಂಗ್ ಟು ದಿ ಡಿಕ್ಷನರಿ ಫ್ರಮ್ ಲೆಫ್ಟ್ ಟು ರೈಟು ಲಾಸ್ಟ್. ಓಕೆ, ಲಾಸ್ಟ್ ಯಾವ್ದು ಬರುತ್ತೋ ಅದು ನೋಡ್ಬೇಕು. ಇವಾಗ ನೋಡಿರಿ ಡಬ್ಲ್ಯೂ ಐತಿ, ಎನ್ ಐತಿ, ಐ ಐತಿ, ಎಕ್ಸ್ ಐತಿ, ಜೆಡ್ ಐತಿ. ಇವಾಗ ಲಾಸ್ಟ್ ಯಾವ್ದು ಬರುತ್ತೆ ನಿಮ್ಮದು? ಓಕೆ, ಇದರಲ್ಲಿ ನೋಡಿರಿ ಇವಾಗ ಎನ್ನು ಐ ಎಕ್ಸ್. ಇವಾಗ ಫಸ್ಟ್ ಏನು ಬರುತ್ತೆ ನಿಮ್ಮದು? ಐ ಬರುತ್ತೆ. ಶಾರ್ಟ್ಕಟಲ್ಲಿ ನೋಡಿರಿ ಸ್ಟಾರ್ಟಿಂಗ್ ಐ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ ನಿಮ್ಮದು? ಎನ್ ಬರುತ್ತೆ. ಓಕೆ, ಆಮೇಲೆ ಏನು ಬರುತ್ತೆ? ಎನ್ ಐತೆ. ಆಮೇಲೆ ಏನು ಬರುತ್ತೆ ನಿಮ್ಮದು? ಎಕ್ಸ್, ಡಬ್ಲ್ಯೂ ಎಕ್ಸ್ ವೈ ಜೆಡ್. ಆಮೇಲೆ ಡಬ್ಲ್ಯೂ ಬರುತ್ತೆ, ಆಮೇಲೆ ಎಕ್ಸ್ ಬರುತ್ತೆ, ವೈ ಜೆಡ್ ಬರುತ್ತೆ. ಕ್ವಶನ್ ಏನು ಕೇಳಿದ್ದಾನೆ? ಲಾಸ್ಟ್ ಯಾವ್ದು ಬರುತ್ತೆ? ಲಾಸ್ಟ್ ಇದೇ ಬರುತ್ತೆ ನಿಮ್ಮದು. ಯಾವುದು? ವಿ ಜೆಡ್ ಎಫ್ ಎಸ್. ವಿ ಜೆಡ್ ಎಫ್ ಎಸ್. ಓಕೆ, ಇಷ್ಟೊತ್ತು ಸಾಲ್ವ್ ಮಾಡಿದ್ದ ಆನ್ಸರ್ ಏನು? ವಿ ಜೆಡ್ ಎಫ್ ಎಸ್. ಓಕೆ, ಭಾಳ ಲೆಂದಿ ಐತಿ ಇದು. ಪಿ ಒ ಲೆವೆಲ್ ಕ್ವಶನ್ ಇದೆ ಆ್ಯಕ್ಚುಲಿ. ನೋಡಿರಿ 20 ಕ್ವಶನ್ ಹೆಂಗೆ ಮಾಡಬೇಕು. ಇವ್ ದ ಫಸ್ಟ್ 2 letters ಆಫ್ ಆಲ್ ದಿ ವರ್ಡ್ಸ್ ಆರ್ ಇಂಟರ್ಚೇಂಜ್ಡ್ ವಿದಿನ್ ದಿ ವರ್ಡ್ಸ್, ದೆನ್ ಹೌ ಮೆನಿ ಮೀನಿಂಗ್ಫುಲ್ ವರ್ಡ್ಸ್ ಕ್ಯಾನ್ ಬಿ ಫೌಂಡ್. ಫಸ್ಟ್ 2 letters ಇಂಟರ್ಚೇಂಜ್ ಮಾಡಿರಿ. ಫಸ್ಟ್ 2 letters ಇಂಟರ್ಚೇಂಜ್ ಮಾಡಿರಿ. ಇಲ್ಲಿ ನೋಡಿರಿ ಆರ್ ಡಿ ಐತಿ ಅಂದ್ರೆ ಡಿ ಆರ್ ಡಬ್ಲ್ಯೂ ಕ್ಯೂ. ಇದು ಕೆ ಎಲ್ ಐತೆ ಅಂದ್ರೆ ಎಲ್ ಕೆ ಎನ್ ಜೆ. ಟಿ ಪಿ ಐತೆ ಅಂದ್ರೆ ಪಿ ಟಿ ಜೆ ಎಮ್. ನೆಕ್ಸ್ಟ್ ಐ ಎಕ್ಸ್ ಐತೆ ಅಂದ್ರೆ ಎಕ್ಸ್ ಐ ಓ ಹೆಚ್. ವಿ ಜೆಡ್ ಅಂದರೆ ಜೆಡ್ ವಿ ಎಫ್ ಎಸ್. ಇವು ನೋಡಿರಿ ಯಾವುದೂ ಇಲ್ಲ ಮೀನಿಂಗ್ಫುಲ್ ವರ್ಡ್. ಓಕೆ, ಯಾವುದು ಕಾಣಿಸ್ತಾನೆ ಇಲ್ಲ ಮೀನಿಂಗ್ಫುಲ್ ವರ್ಡ್ ಅಂದರೆ ನಿಮ್ದು ಆನ್ಸರ್ ಏನಾಗುತ್ತೆ? ನನ್. ಓಕೆ, ನನ್ ಇಸ್ ದ ಆನ್ಸರ್. ಲಾಸ್ಟ್ ಕ್ವಶನು ನೋಡಿರಿ. ಇಫ್ ಆಲ್ ದಿ ಲೆಟರ್ಸ್ ಇನ್ ಈಚ್ ವರ್ಡ್ ಆರ್ shifted one position back in the alphabetical order, then what would be the second letter of the third word from the left hand? ಓಕೆ, ಅಂದ್ರೇನು? ಇವಾಗ ವರ್ಡ್ಸ್ ಕೊಟ್ಟಿದ್ದಾನಲ್ಲ ಅದರಲ್ಲಿ -1 ಮಾಡಬೇಕು. ಓಕೆ, -1 ಹಂಗಂದ್ರೆ ಸಪೋಸ್ ಆರ್ ಐತಿ, ಆರಲ್ಲಿ -1 ಮಾಡಿರಿ. -1 ಮಾಡಿದ್ರೆ ಏನು ಬರುತ್ತೆ? ಆರ್ ಅಂದರೆ 18. 18 -1 ಮಾಡಿದ್ರೆ ಏನು ಬರುತ್ತೆ? 17 ಅಂದರೆ ಕ್ಯೂ. ಆರಲ್ಲಿ -1 ಮಾಡಿದ್ರೆ ಏನಾಗುತ್ತೆ ನಿಮ್ಮದು? ಕ್ಯೂ. ಓಕೆ, ಸಿಮ್ಲರ್ಲಿ ಟಿ ಐತಿ. ಟಿ ಏನೈತಿ ನಿಮ್ಮದು? ಟಿ ಎಲ್ -1 ಮಾಡಿದ್ರೆ, ಟಿ ಎಲ್ -1 ಮಾಡಿದ್ರೆ ಎಸ್ ಬರುತ್ತೆ. ಓಕೆ, ಈ ಥರ ಇದ್ರ ಮೀನಿಂಗ್. ಇವಾಗ ಏನೈತಿ ನಮ್ಮದು? ಏನು ಮಾಡ್ಬೇಕು ನಾವು? ವಾಟ್ ವುಡ್ ಬಿ ದ ಸೆಕೆಂಡ್ ಲೆಟರ್ ಆಫ್ ದಿ ಥರ್ಡ್ ವರ್ಡ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್. ನೋಡಿರಿ ಇದು ಸಿಂಪಲ್ ಐತಿ. ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಥರ್ಡ್ ವರ್ಡ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್ ಯಾವುದೈತಿ ನಿಮ್ಮದು? 1 2 3. ಇದು ನಿಮ್ಮ ಥರ್ಡ್ ವರ್ಡ್ ಯಾವುದು? ಟಿ ಪಿ ಜೆ ಎಮ್. ಇದು ನಿಮ್ಮದು ಥರ್ಡ್ ವರ್ಡ್ ಐತೆ. ವಾಟ್ ವುಡ್ ಬಿ ಫಸ್ಟು ಥರ್ಡ್ ಲೆಟರ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡು. ಸೆಕೆಂಡ್ ಲೆಟರ್ ಇದರಲ್ಲಿ ಸೆಕೆಂಡ್ ಲೆಟರ್ ಯಾವುದು? ಪಿ. ಓಕೆ, ಸೆಕೆಂಡ್ ಲೆಟರ್ ಯಾವುದು? ಪಿ. ಇದರಲ್ಲಿ -1 ಮಾಡಿರಿ. ಪಿ ಎಲ್ -1 ಮಾಡಿರಿ. ಪಿ ಅಂದರೆ ಏನು ನಿಮ್ಮದು? 16 -1 ಮಾಡಿರಿ ಏನು? 15. 15 ಅಂದರೆ ಏನು? 15 ಯಾವುದೈತಿ? ಓ ಈಕ್ವಲ್ಸ್ ಟು 15. ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನೀವು 1 2 3 ಇಂದ 26 ಮಾಡಿದ್ರೆ ಅದರ 15 ಯಾವುದು ಬರುತ್ತೆ? ಓ. ಓಕೆ, ಓ ಇಸ್ ದ ಆನ್ಸರ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.